ವೀಕ್ಷಕರೇ, ಇತಿಹಾಸದ ಮತ್ತೊಂದು ವಿಡಿಯೋಗೆ ತಮಗೆಲ್ಲ ಆತ್ಮೀಯ ಸ್ವಾಗತ. ವೀಕ್ಷಕರೇ, ಆತ್ಮಗಳು ಕರ್ಮಫಲದ ಆಧಾರದ ಮೇಲೆ ಮಾನವ ದೇಹದ ಮೂಲಕ ಮರಳಿ ಬ್ರಹ್ಮಾಂಡಕ್ಕೆ ಬರುತ್ತದೆ. ಆತ್ಮಗಳು ಮಾನವ ದೇಹದಲ್ಲಿ ಯಾಕೆ ಮರಳಿ ಜೀವವನ್ನು ಪಡೆದುಕೊಳ್ಳುತ್ತದೆ ಹಾಗೂ ಆತ್ಮಗಳ ಸಂಚಾರದ ಕುರಿತು ನಮಗೆಷ್ಟು ತಿಳಿದಿದೆ ಹಾಗೂ ಆತ್ಮಗಳು ಹೊಸ ದೇಹವನ್ನು ಪಡೆದುಕೊಂಡಾಗ ಯಾವ ಕೆಲಸಗಳನ್ನು ಮಾಡಬೇಕು ಎಂಬುದನ್ನು ಇಂದಿನ ವಿಡಿಯೋದಲ್ಲಿ ನಾವು ತಿಳಿಯುತ್ತಾ ಹೋಗೋಣ. ವೀಕ್ಷಕರೇ, ನಮ್ಮ ಧರ್ಮ ಗ್ರಂಥಗಳಲ್ಲಿ ಮಾನವ ಜೀವನಕ್ಕೆ ಹಾಗೂ ಮಾನವ ದೇಹಕ್ಕೆ ಸಂಬಂಧಿಸಿದ ಆಳವಾದ ರಹಸ್ಯಗಳನ್ನು ಮತ್ತು ದೈವಿಕ ಉದ್ದೇಶಗಳನ್ನು ಉಲ್ಲೇಖಿಸಲಾಗಿದೆ. ಹಿಂದೂ ಧರ್ಮದ ಧಾರ್ಮಿಕ ಗ್ರಂಥಗಳು ಮಾತ್ರವಲ್ಲ, ಇನ್ನಿತರ ಧರ್ಮದ ಧಾರ್ಮಿಕ ಗ್ರಂಥಗಳು ಕೂಡ ಮಾನವ ಮತ್ತು ಪುನರ್ಜನ್ಮದ ಕುರಿತು ಹೇಳುತ್ತದೆ. ಮಾನವ ದೇಹವು ಮರಣ ಹೊಂದಿದ ನಂತರ ಆ ದೇಹದಲ್ಲಿನ ಆತ್ಮವು ಮಾನವ ದೇಹ ಮಾಡಿದ ಕರ್ಮಗಳ ಪ್ರತಿಫಲದ ಆಧಾರದ ಮೇಲೆ ಹೊಸ ದೇಹವನ್ನು ಪಡೆದುಕೊಳ್ಳುತ್ತದೆ. ಕರ್ಮದ ಸಿದ್ಧಾಂತದ ಪ್ರಕಾರ ನಮ್ಮ ಪ್ರಸ್ತುತ ಜೀವನದಲ್ಲಿ ನಾವು ಏನನ್ನು ಅನುಭವಿಸುತ್ತೇವೆಯೋ ಅದು ನಮ್ಮ ಹಿಂದಿನ ಕರ್ಮಗಳ ಫಲಿತಾಂಶವಾಗಿದೆ ಎಂದು ಹೇಳಲಾಗುತ್ತೆ. ನಮ್ಮ ಹಿಂದಿನ ಕರ್ಮಗಳ ಆಧಾರದ ಮೇಲೆ ಮಾನವ ದೇಹವನ್ನು ಪಡೆಯುವುದು ಸಹ ಉತ್ತಮವಾಗಿದೆ. ವೀಕ್ಷಕರೇ, ಭಗವದ್ಗೀತೆ ಮತ್ತು ಉಪನಿಷತ್ತುಗಳಲ್ಲಿ ಆತ್ಮವು ಶಾಶ್ವತವಾದ ಅಂಶ ಮತ್ತು ಅವಿನಾಶಿ ಎಂದು ಉಲ್ಲೇಖಿಸಲಾಗಿದೆ. ಹಿಂದಿನ ಜನ್ಮದಲ್ಲಿ ಮಾಡಿದ ಕರ್ಮಗಳಿಗೆ ಅನುಗುಣವಾಗಿ ಆತ್ಮ ದೇಹದಿಂದ ದೇಹಕ್ಕೆ ಚಲಿಸುತ್ತಲೇ ಇರುತ್ತದೆ. ಹುಟ್ಟು ಮತ್ತು ಸಾವು ಆತ್ಮಗಳಿಗೆ ಒಂದು ಸಂಚಾರವಷ್ಟೇ ಎಂದು ಹೇಳಲಾಗಿದೆ. ಶ್ರೀಮದ್ ಭಗವದ್ಗೀತೆಯಲ್ಲಿ ದೇಹವು ಬಾಲ್ಯ, ಯೌವನ ಮತ್ತು ವೃದ್ಧಾಪ್ಯಕ್ಕೆ ಒಳಗಾಗುವಂತೆಯೇ ಆತ್ಮವು ಒಂದು ದೇಹದಿಂದ ಇನ್ನೊಂದಕ್ಕೆ ಹಾದು ಹೋಗುತ್ತದೆ ಎಂದು ಕೂಡ ಬರೆಯಲಾಗಿದೆ. ಮಾನವ ದೇಹವನ್ನು ಪಡೆಯುವುದು ನಮ್ಮ ಪುಣ್ಯ ಕಾರ್ಯಗಳ ಫಲಿತಾಂಶವಾಗಿದೆ, ಏಕೆಂದರೆ ಅದು ನಮ್ಮ ಕಾರ್ಯಗಳನ್ನು ಸರಿಪಡಿಸಲು ಮತ್ತು ಮುಕ್ತಿಯನ್ನು ಪಡೆಯಲು ಅವಕಾಶವನ್ನು ನೀಡುತ್ತದೆ. ಇನ್ನು ಬ್ರಹ್ಮಾಂಡದಲ್ಲಿನ ಜನ್ಮಗಳಲ್ಲಿ ಮಾನವ ಜನ್ಮವನ್ನು ವಿಶೇಷ ಹಾಗೂ ಮುಖ್ಯವಾದ ಜನ್ಮವೆಂದು ಪರಿಗಣಿಸಲಾಗುತ್ತೆ. ಯಾಕಂದರೆ ಮಾನವ ಜನ್ಮವು ಆತ್ಮಕ್ಕೆ ಮೋಕ್ಷವನ್ನು ನೀಡುವ ಏಕೈಕ ಮಾರ್ಗವಾಗಿದೆ. ಆತ್ಮವು ಯಾವುದೇ ಜನ್ಮವನ್ನು ತೆಗೆದುಕೊಂಡರೂ ಅದಕ್ಕೆ ಮೋಕ್ಷವೆನ್ನುವಂತಹದ್ದು ಪ್ರಾಪ್ತವಾಗುವುದಿಲ್ಲ. ಆದರೆ ಅದು ಮಾನವ ಜನ್ಮಕ್ಕೆ ಬಂದಾಗ ಅಥವಾ ಮಾನವ ದೇಹವನ್ನು ಸೇರುವ ಮೂಲಕ ಹೊಸ ಜನ್ಮವನ್ನು ಪಡೆದುಕೊಂಡಾಗ ಮಾತ್ರ ಅದಕ್ಕೆ ಮೋಕ್ಷ ದೊರೆಯುತ್ತದೆ. ದೇವರು ಮನುಷ್ಯನಿಗೆ ಆಲೋಚನೆ ಮತ್ತು ಆತ್ಮಾವಲೋಕನ ಮಾಡುವ ಶಕ್ತಿಯನ್ನು ಅನುಗ್ರಹಿಸಿದ್ದಾನೆ. ಅದರ ಮೂಲಕ ನಾವು ಸರಿ ಮತ್ತು ತಪ್ಪು ಯಾವುದು ಎಂದು ನಿರ್ಧರಿಸಬಹುದು. ಮೋಕ್ಷ ಎಂದರೆ ಜನನ ಮರಣ ಚಕ್ರದಿಂದ ಮುಕ್ತಿ. ಇದು ಅಂತಿಮ ಸತ್ಯದೊಂದಿಗೆ ಆತ್ಮದ ಒಕ್ಕೂಟವಾಗಿದೆ. ಮಾನವ ರೂಪದಲ್ಲಿ ಜೀವಿಸುತ್ತಿರುವಾಗ ಯೋಗ, ಧ್ಯಾನ ಮತ್ತು ದೇವರ ಭಕ್ತಿಯಿಂದ ನಾವು ಮೋಕ್ಷವನ್ನು ಸಾಧಿಸಬಹುದು. ಧರ್ಮವನ್ನು ರಕ್ಷಿಸುವುದು, ಧರ್ಮವನ್ನು ಅನುಸರಿಸುವುದು, ಸತ್ಯ, ಅಹಿಂಸೆ, ಕರುಣೆ, ದಯೆಯಂತಹ ಗುಣಗಳನ್ನು ಅಳವಡಿಸಿಕೊಳ್ಳುವುದು, ಇತರರಿಗೆ ಸಹಾಯ ಮಾಡಿ ಸಮಾಜವನ್ನು ಪ್ರಗತಿಯ ಪಥದತ್ತ ಕೊಂಡೊಯ್ಯುವುದು ಮಾನವ ಜೀವನದ ಮುಖ್ಯ ಉದ್ದೇಶವಾಗಿದೆ. ಋಗ್ವೇದದಲ್ಲಿ ಮನುಷ್ಯನ ಜೀವನವು ತನಗಾಗಿ ಮಾತ್ರವಲ್ಲ, ಎಲ್ಲ ಜೀವಿಗಳ ಸೇವೆಗಾಗಿ ಎಂದು ಬರೆಯಲಾಗಿದೆ. ಮಾನವ ದೇಹವು ಆತ್ಮವನ್ನು ದೇವರೊಂದಿಗೆ ಸಂಪರ್ಕಿಸುವ ಮಾಧ್ಯಮವಾಗಿದೆ. ಧ್ಯಾನ, ಭಕ್ತಿ ಮತ್ತು ಸತ್ಸಂಗದ ಮೂಲಕ ನಾವು ದೇವರೊಂದಿಗೆ ಸಂಪರ್ಕವನ್ನು ಸಾಧಿಸುವುದು. ಮಾನವ ದೇಹವು ದೇವಾಲಯವಾದರೆ ಆತ್ಮವು ದೇವಾಲಯದ ಗರ್ಭಗುಡಿಯಲ್ಲಿರುವ ದೇವರ ಮೂರ್ತಿಯಾಗಿದೆ. ಆತ್ಮಗಳಿಗೆ ಒಂದು ರೂಪವನ್ನು ನೀಡುವ ಉದ್ದೇಶದಿಂದ ಅದಕ್ಕೆ ಮಾನವ ದೇಹವನ್ನು ನೀಡಲಾಗಿದೆ. ಜ್ಞಾನೋದಯವನ್ನು ಪಡೆಯುವುದು ಜೀವನದ ಅತ್ಯುನ್ನತ ಗುರಿ ಎಂದು ನಮ್ಮ ಧರ್ಮ ಗ್ರಂಥಗಳಲ್ಲಿ ಕೂಡ ಹೇಳಲಾಗಿದೆ. ಉಪನಿಷತ್ತುಗಳಲ್ಲಿ ನೀಡಲಾದ ತತ್ಸಮಸಿ ಎಂಬ ವಾಕ್ಯವು ಆತ್ಮ ಮತ್ತು ಬ್ರಹ್ಮಾಂಡದ ನಡುವಿನ ಸಂಬಂಧವನ್ನು ಈ ಸಂದೇಶದ ಮೂಲಕ ರವಾನಿಸುತ್ತದೆ. ವೀಕ್ಷಕರೇ, ಒಂದು ಆತ್ಮವು ಮೋಕ್ಷವನ್ನು ಪಡೆದುಕೊಳ್ಳುವ ಕಾರಣದಿಂದ ಅದು ಮಾನವ ದೇಹವನ್ನು ಸೇರಿಕೊಳ್ಳುತ್ತದೆ. ಆತ್ಮ ಹೊಸ ದೇಹವನ್ನು ಪಡೆದುಕೊಂಡಾಗಲೆಲ್ಲ ಅದು ಒಳ್ಳೆಯ ಕೆಲಸಗಳನ್ನು ಮಾಡಿದರೆ, ಸತ್ಯ, ಅಹಿಂಸೆ, ಧರ್ಮ ಮಾರ್ಗದಲ್ಲಿ ನಡೆದರೆ ಮೋಕ್ಷವನ್ನು ಸಾಧಿಸುತ್ತದೆ. ನೋಡಿದ್ರಲ್ಲ ವೀಕ್ಷಕರೇ, ಇದೇ ರೀತಿಯ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ನೋಡ್ತಾ ಇರಿ.